ನಮಸ್ಕಾರ ಸ್ನೇಹಿತರೆ, ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗಂಡ ಹೆಂಡತಿ ಸಂಬಂಧವು ಕೇವಲ ಎರಡು ವ್ಯಕ್ತಿಗಳ ಸಂಬಂಧವಲ್ಲ, ಅದು ಎರಡು ಮನಸ್ಸುಗಳು, ಎರಡು ಕುಟುಂಬಗಳು ಮತ್ತು ಒಂದು ಸುಂದರ ಭವಿಷ್ಯವನ್ನು ಜೋಡಿಸುವ ಬಂಧನ. ಆದರೆ ಇಂದು ಅನೇಕ ಸಂಬಂಧಗಳು ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ, ಕೋಪ ಮತ್ತು ಅಹಂಕಾರದಿಂದ ದುರ್ಬಲವಾಗುತ್ತಿವೆ. ಸಾವಿರಾರು ವರ್ಷಗಳ ಹಿಂದೆ ಮಹಾನ್ ತತ್ವಜ್ಞಾನಿ ಚಾಣಕ್ಯರು ದಾಂಪತ್ಯ ಜೀವನದ ಬಗ್ಗೆ ಹೇಳಿದ ಕೆಲವು ವಿಚಾರಗಳು ಇಂದಿಗೂ ಅಷ್ಟೇ ಪ್ರಸ್ತುತವಾಗಿವೆ. ಆ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಬಹುದು. ಚಾಣಕ್ಯರ ಪ್ರಕಾರ ಗೌರವವಿಲ್ಲದ ಪ್ರೀತಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಗಂಡ ಹೆಂಡತಿಯನ್ನು ಗೌರವಿಸಬೇಕು, ಹೆಂಡತಿ ಗಂಡನನ್ನು ಗೌರವಿಸಬೇಕು. ಪರಸ್ಪರ ಗೌರವವಿರುವ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಮುಂದೆ ಅವರು ಹೇಳುವುದು ನಂಬಿಕೆ. ಒಂದು ಸಂಬಂಧವನ್ನು ಒಡೆಯುವುದು ದೊಡ್ಡ ತಪ್ಪುಗಳಷ್ಟೇ ಅಲ್ಲ, ಕೆಲವೊಮ್ಮೆ ಸಣ್ಣ ಅನುಮಾನಗಳು ಆಗಬಹುದು. ಆದ್ದರಿಂದ ಮಾತಿಗಿಂತ ವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ಚಾಣಕ್ಯರು ಮತ್ತೊಂದು ಮಹತ್ವದ ವಿಷಯವನ್ನು ಹೇಳುತ್ತಾರೆ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಕೋಪದಲ್ಲಿ ಆಡಿದ ಮಾತುಗಳು ಜೀವನ ಪೂರ್ತಿ ನೋವನ್ನು ಕೊಡಬಹುದು. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ. ಕೆಲವೊಮ್ಮೆ ಮೌನವೇ ದೊಡ್ಡ ಪರಿಹಾರವಾಗಿರುತ್ತದೆ. ಅವರು ಪ್ರಾಮಾಣಿಕತೆಯ ಮಹತ್ವವನ್ನು ಒತ್ತಿ ಹೇಳುತ್ತಾರೆ. ಸತ್ಯ ಮತ್ತು ನಿಷ್ಠೆಯ ಮೇಲೆ ನಿಂತ ಸಂಬಂಧವನ್ನು ಯಾವುದೇ ಬಿರುಗಾಳಿ ಸುಲಭವಾಗಿ ಕದಡಲಾರದು. ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಗೌರವಿಸುವುದು ದಾಂಪತ್ಯದ ನಿಜವಾದ ಬಲ. ಜೀವನದಲ್ಲಿ ಕಷ್ಟಗಳು ಬಂದಾಗ ದೂರವಾಗುವುದಲ್ಲ, ಜೊತೆಯಾಗಿ ನಿಲ್ಲುವುದೇ ನಿಜವಾದ ಪ್ರೀತಿ. ಸುಖದಲ್ಲಿ ಎಲ್ಲರೂ ಜೊತೆಯಾಗಿರುತ್ತಾರೆ, ಆದರೆ ದುಃಖದಲ್ಲಿ ಕೈ ಹಿಡಿದು ನಿಲ್ಲುವವರೇ ನಿಜವಾದ ಜೀವನ ಸಂಗಾತಿಗಳು. ಚಾಣಕ್ಯರ ಮತ್ತೊಂದು ಸಂದೇಶ: ಅಹಂಕಾರವು ಮನೆಯ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ಕ್ಷಮೆ ಕೇಳುವುದರಿಂದ ಯಾರೂ ಚಿಕ್ಕವರಾಗುವುದಿಲ್ಲ, ಕ್ಷಮಿಸುವವರು ಸೋಲುವುದಿಲ್ಲ. ಕ್ಷಮೆ ಮತ್ತು ಸಹನೆ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಸ್ನೇಹಿತರೆ, ಪರಿಪೂರ್ಣ ಗಂಡ ಅಥವಾ ಪರಿಪೂರ್ಣ ಹೆಂಡತಿ ಯಾರೂ ಇರುವುದಿಲ್ಲ. ಆದರೆ ಪ್ರತಿದಿನ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು, ಗೌರವಿಸಲು ಮತ್ತು ಪ್ರೀತಿಸಲು ಪ್ರಯತ್ನಿಸುವ ದಂಪತಿಗಳೇ ಆದರ್ಶ ದಂಪತಿಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಜೀವನ ಬದಲಾಯಿಸುವ ವಿಚಾರಗಳು, ಪ್ರೇರಣಾದಾಯಕ ಕಥೆಗಳು ಮತ್ತು ಜ್ಞಾನದ ಮಾತುಗಳಿಗಾಗಿ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ನೀಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೆನಪಿಡಿ, ಸುಂದರವಾದ ಮನೆ ದೊಡ್ಡದಾಗಿರುವುದರಿಂದ ಅಲ್ಲ, ಪರಸ್ಪರ ಪ್ರೀತಿ, ಗೌರವ ಮತ್ತು ನಂಬಿಕೆಯಿಂದ ನಿರ್ಮಾಣವಾಗುತ್ತದೆ. ಧನ್ಯವಾದಗಳು. ಮತ್ತೆ ಒಂದು ಹೊಸ ಪ್ರೇರಣಾದಾಯಕ ವಿಡಿಯೋದಲ್ಲಿ ಭೇಟಿಯಾಗೋಣ.